ಇನ್ನು ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತೆಗೆ ಅಂತ ಹಾಕಿದ್ದಂತಹ ಸಿಸಿಟಿವಿಗಳೆಲ್ಲ ತಮ್ಮ ಕೆಲಸವನ್ನು ನಿಲ್ಲಿಸ್ಬಿಟ್ಟಿದೆ. ಇದರಿಂದಾಗಿ ಹೆದ್ದಾರಿಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಸಿಸಿಟಿವಿಗಳೆಲ್ಲ ಕಾರ್ಯವನ್ನು ನಿಲ್ಲಿಸಿದ್ದು ಯಾಕೆ? ಇದರಿಂದ ಏನು ತೊಂದರೆ ಆಗಿದೆ? ಇದಕ್ಕೇನು ಪರಿಹಾರ? ನೋಡೋಣ ಬನ್ನಿ. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರನೇ ಕಣ್ಣು ನಿಷ್ಕ್ರಿಯ. ಭದ್ರತೆಗಾಗಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಕೆಲಸವೇ ಮಾಡ್ತಿಲ್ಲ. ನೆಲಮಂಗಲ ಮೂಲಕ ಹಾದು ಹೋಗುವ 2 ರಾಷ್ಟ್ರೀಯ ಹೆದ್ದಾರಿ ಸುಮಾರು 17ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿಯಲ್ಲಿ ಅತಿವೇಗ, ಅಪಘಾತ, ವೇಲಿಂಗ್, ರಾಂಗ್ ಡ್ರೈವಿಂಗ್ ಸೇರಿ ಹಲವು ರೀತಿಯ ಅಪರಾಧ ಪ್ರಕರಣಗಳ ತಡೆಗಾಗಿ ಪ್ರಮುಖ ಜಂಕ್ಷನ್ಗಳಲ್ಲಿ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಿಸಿಟಿವಿಗಳನ್ನ ಅಳವಡಿಸಿದೆ. ಆದ್ರೆ ಕೆಲವು ಸಿಸಿ ಕ್ಯಾಮೆರಾಗಳು ಕೆಲಸವೇ ಮಾಡ್ತಿಲ್ಲ. ನಮ್ಮ 4ರಲ್ಲಿ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇವತ್ತು ಸಿಸಿ ಕ್ಯಾಮೆರಾಗಳನ್ನ ರಸ್ತೆಗೆ ಅಳವಡಿಸೋದು ಏನಕ್ಕೆ ಅಂತಂದ್ರೆ ಏನಾದ್ರೂ ಅಪಘಾತಗಳು ಮಾಡಿ ಹಿಟ್ ಅಂಡ್ ರನ್ ಕೇಸ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ರ್ಯಾಶ್ ಡ್ರೈವಿಂಗ್ ಜೊತೆಗೆ ವೀಲಿಂಗ್ ಮಾಡೋಂಥವ್ರನ್ನ ಇವ್ರನ್ನೆಲ್ಲ ಹಿಡಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸಿಸಿ ಕ್ಯಾಮೆರಾಗಳನ್ನ ಸರಿಯಾಗಿ ಅದನ್ನ ಏನಾದ್ರೂ ಮೇಂಟೆನೆನ್ಸ್ ಸರಿ ಇಲ್ಲ, ಎಲ್ಲ ಹಾಳಾಗಿ ಕೆಳಗಡೆ ಬಾಗಿದಾವೆ. ಈಗ ತಾನೇ ನಾವೊಂದು ನೋಡ್ಕೊಂಬಂದು ಅದ್ರ ಜೊತೆಗೆ ಈ ಮಾಂಗಲ್ಯ ಚೈನ್ ಸರಗಳ್ತನ ಆತರ ಕಳ್ತನ ಮಾಡ್ಕೊಂಡು ಹೋದಾಗ ಹಿಡಿಯೋದಕ್ಕೆ ಅನುಕೂಲ ಆಗುತ್ತೆ. ಸಂಬಂಧಪಟ್ಟಂತ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕೂಡಲೇ ಗಮನಿಸಿ ಅದನ್ನ ರೆಡಿ ಮಾಡಿ ಸಾರ್ವಜನಿಕ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ. ನೆಲಮಂಗಲ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಹನಗಳ ಕಳ್ಳತನ, ದರೋಡೆ, ಮನೆ ಕಳ್ಳತನ, ಮಹಿಳೆಯರ ಮಾಂಗಲ್ಯ ಕಳ್ಳತನ ಇನ್ನಿತರ ಪ್ರಕರಣಗಳು ಮರುಕಳಿಸುತ್ತಿದ್ದು, ಕಳ್ಳರು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗುತ್ತಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸುಲಿಗೆ, ಅಪಘಾತ ಇನ್ನಿತರ ಪ್ರಕರಣಗಳನ್ನ ಭೇದಿಸೋಕೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಅಳವಡಿಕೆ ಮಾಡಿರುವ ಸಿಸಿ ಕ್ಯಾಮೆರಾಗಳನ್ನ ಕೂಡಲೇ ದುರಸ್ತಿ ಮಾಡಿ ಕಾರ್ಯರೂಪಕ್ಕೆ ತರುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿಗೆ ಹೋಗೋ ರಸ್ತೆ ಒಂದು ಕ್ಯಾಮ್ರಾಗಳನ್ನ ರೆಡಿ ಮಾಡಿಲ್ಲ. ಹೆದ್ದಾರಿಯವರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತವೆ, ಸಿಕ್ಕಾಪಟ್ಟೆ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸಿಸಿ ಕ್ಯಾಮ್ರಾ ಇದ್ರೆ ಅವರು ಡ್ಯೂಟಿ ಮಾಡ್ಲಿಕ್ಕೆ ಸಮಸ್ಯೆ 1 ವರ್ಷದಿಂದ ಆಗ್ತಾನೆ ಇದೆ ಸರ್. ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಈ ತರ ಎಲ್ಲ ತೊಂದರೆ ಇದೆ. ದಯವಿಟ್ಟು ದಯಮಾಡಿ ಇದನ್ನ ಪರಿಶೀಲನೆ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಒಟ್ಟಾರೆ ಭದ್ರತೆ ದೃಷ್ಟಿಯಿಂದ ಹಾಕಿದ್ದ ಸಿಸಿಟಿವಿ ನಿರ್ವಹಣೆ ಇಲ್ಲದೆ ಕೆಲಸವೇ ಮಾಡ್ತಿಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.